ಅತ್ಯಂತ ಪವಿತ್ರವಾದ ಮಾಸಗಳಲ್ಲಿ ಶ್ರಾವಣ ಮಾಸವೂ ಒಂದು. ಶ್ರಾವಣ ಮಾಸದಲ್ಲಿ ಪಾಲಿಸಲೇಬೇಕಾದ ನಿಯಮಗಳು, ಲಕ್ಷ್ಮೀ ದೇವಿ ಅನುಗ್ರಹಕ್ಕಾಗಿ ಮಾಡಬೇಕಾದ ಕೆಲಸಗಳು. ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ 8 ಆಚರಿಸಲು ಆಗದಿದ್ದರೆ ಯಾವ ಶುಕ್ರವಾರ ಆಚರಿಸಬೇಕು? ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುನ್ನ ಯಾವ ವಸ್ತುಗಳನ್ನು ಮನೆಗೆ ತರಬೇಕು? ಈ ಮಾಸದಲ್ಲಿ ಮಾಡಬಾರದ ತಪ್ಪುಗಳೇನು ಎಂದು ತಿಳಿಯೋಣ. ಮಹಾಲಕ್ಷ್ಮಿ ವಿಷ್ಣು ದೇವರ ಜೊತೆಗೆ ಶಿವನಿಗೂ ಅತ್ಯಂತ ಪ್ರಿಯವಾದ ಮಾಸವೆಂದರೆ ಅದು ಶ್ರಾವಣ ಮಾಸವಾಗಿದೆ. ಈ ಮಾಸದಲ್ಲಿ ಮಾಡುವ ಲಕ್ಷ್ಮೀ ಪೂಜೆಯಿಂದ ಸಕಲ ವಿಧವಾದ ದಾರಿದ್ರ್ಯಗಳಿಂದ ಮುಕ್ತರಾಗಿ ಹಣ ಐಶ್ವರ್ಯವನ್ನು ಹೊಂದಿ ಸುಖ ಜೀವನವನ್ನು ಕಾಣಬಹುದು. ಈಗ ಮುಗಿಯುತ್ತಿರುವ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ. ಆದರೆ ಶ್ರಾವಣ ಮಾಸದಲ್ಲಿ ಪೂಜೆ ಪುನಸ್ಕಾರಗಳ ಜೊತೆ ಶುಭ ಕಾರ್ಯಗಳು ಆರಂಭವಾಗುತ್ತವೆ. ಶ್ರಾವಣ ಮಾಸವು ಜುಲೈ 25ನೇ ತಾರೀಕಿನಿಂದ ಆರಂಭವಾಗಿ ಆಗಸ್ಟ್ 23ನೇ ತಾರೀಕಿನಂದು ಶ್ರಾವಣ ಮಾಸ ಮುಕ್ತಾಯವಾಗುತ್ತದೆ. ಈ ವರ್ಷ ಬಂದಿರುವ ಶ್ರಾವಣ ಮಾಸವು ಶುಕ್ರವಾರದ ದಿನವೇ ಆರಂಭಗೊಳ್ಳುತ್ತದೆ. ಈ ಮಾಸದಲ್ಲಿ ಒಟ್ಟು 5 ಶ್ರಾವಣ ಶುಕ್ರವಾರಗಳು ಬಂದಿವೆ. 4 ಶ್ರಾವಣ ಮಂಗಳವಾರಗಳು ಬಂದಿವೆ. ಶ್ರಾವಣ ಮಾಸದಲ್ಲಿ ಶುಕ್ರವಾರಗಳಂದು ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿದರೆ ವರ್ಷ ಪೂರ್ತಿ ಐಶ್ವರ್ಯಕ್ಕೆ ಕೊರತೆ ಬರುವುದಿಲ್ಲ. ಶ್ರಾವಣ ಮಂಗಳವಾರಗಳಂದು ತಪ್ಪದೆ ಮಂಗಳ ಗೌರಿ ವ್ರತವನ್ನು ಆಚರಿಸಬೇಕು. ಈ ಬಾರಿ ವರಮಹಾಲಕ್ಷ್ಮಿ ವ್ರತವು ಆಗಸ್ಟ್ 8ನೇ ತಾರೀಕು ಬಂದಿದೆ. ಶ್ರದ್ಧೆ ಭಕ್ತಿಯಿಂದ ವರ್ಷಕ್ಕೆ 1 ಬಾರಿ ಈ ಪವಿತ್ರವಾದ ವ್ರತವನ್ನು ಯಾರು ಮನೆಯಲ್ಲಿ ಆಚರಿಸುತ್ತಾರೋ ಆ ಮನೆಯಲ್ಲಿ ಸಕಲ ಶುಭಗಳು ನಡೆಯುತ್ತವೆ. ಅಮ್ಮನವರ ಅನುಗ್ರಹದಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ಅಕಸ್ಮಾತ್ ವರಮಹಾಲಕ್ಷ್ಮಿ ವ್ರತದ ದಿನ ವರಮಹಾಲಕ್ಷ್ಮಿ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ, ತಿಂಗಳ ಸಮಸ್ಯೆ ಜೊತೆಗೆ ಇತರ ಕಾರಣಗಳಿಂದ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಶ್ರಾವಣದ ಉಳಿದ ಶುಕ್ರವಾರಗಳಲ್ಲಿ ಯಾವುದಾದರೂ ಒಂದು ಶುಕ್ರವಾರ ವ್ರತ ಆಚರಿಸಬಹುದು. ಆದರೆ ಕೊನೆ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಾರದು. ಈ ಮಾಸದಲ್ಲಿ ಶ್ರಾವಣ ಶುಕ್ರವಾರಗಳ ಜೊತೆ ಶ್ರಾವಣ ಸೋಮವಾರ, ಶ್ರಾವಣ ಮಂಗಳವಾರಗಳು ಕೂಡ ಮುಖ್ಯವಾದ ದಿನಗಳಾಗಿವೆ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುನ್ನ ಕೆಲವು ವಸ್ತುಗಳನ್ನು ಮನೆಗೆ ತಂದಿಟ್ಟುಕೊಂಡರೆ ತುಂಬ ಒಳ್ಳೆಯದು. ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿಯ ಫೋಟೋ ಇಲ್ಲವೆಂದರೆ ತಂದಿಟ್ಟುಕೊಳ್ಳಿ. ಮಹಾಲಕ್ಷ್ಮಿ ದೇವಿಯ ಮುಗಸಿರಿ ಹಬ್ಬಕ್ಕಾಗಿ ತಂದಿಟ್ಟುಕೊಳ್ಳಿ. ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಶಂಖವನ್ನು ಈ ಮಾಸದಲ್ಲಿ ತಂದಿಟ್ಟುಕೊಂಡರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಮನೆಗೆ ಬಂದಂತೆ. ತಾವರೆ ಬೀಜಗಳನ್ನು ಮರೆಯದೆ ಈ ಮಾಸದಲ್ಲಿ ಮನೆಗೆ ತನ್ನಿ. ತಾವರೆ ಬೀಜಗಳಿಂದ ಮಾಲೆಗಳನ್ನು ಮಾಡಿ ಮಹಾಲಕ್ಷ್ಮಿ ದೇವಿಯ ಚಿತ್ರಪಟ ಅಲಂಕಾರ ಮಾಡಿ. ಈ ಮಾಸದಲ್ಲಿ ಬೆಳ್ಳಿ ದೀಪಗಳಲ್ಲಿ ದೀಪಾರಾಧನೆ ಮಾಡಿದರೆ ತುಂಬ ಶ್ರೇಷ್ಠ. ಆದ್ದರಿಂದ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಚಿಕ್ಕ ಬೆಳ್ಳಿ ದೀಪಗಳನ್ನು ಮನೆಗೆ ತಂದಿಟ್ಟುಕೊಳ್ಳಿ. ಬೆಳ್ಳಿ ದೀಪಗಳನ್ನು ತರಲು ಸಾಧ್ಯವಾಗದಿದ್ದರೆ ಕನಿಷ್ಠ 5 ಮಣ್ಣಿನ ದೀಪಗಳನ್ನು ಮನೆಗೆ ತನ್ನಿ. ಸರ್ವಶ್ರೇಷ್ಠವಾದ ಮಣ್ಣಿನ ದೀಪಗಳು ಕೂಡ ಮನೆಗೆ ಐಶ್ವರ್ಯ ಹಾಗೂ ನೆಮ್ಮದಿಯನ್ನು ಹೊತ್ತು ತರುತ್ತವೆ. ಶ್ರಾವಣ ಮಾಸದಲ್ಲಿ ಹೊಸಪರಕೆ, ಬಾಚಿಣಿಕೆ, ಬೆಳ್ಳಿ ಲಕ್ಷ್ಮೀ ನಾಣ್ಯ, ಅರಿಶಿನ, ಕುಂಕುಮ, ಕವಡೆಗಳು, ಗೋಮತಿ ಚಕ್ರಗಳು, ಬಳೆಗಳು, ಕಳಸಕ್ಕೆ ಬೇಕಾದ ತಾಮ್ರದ ಚೊಂಬು, ನೂತನ ವಸ್ತ್ರಗಳನ್ನು ಖರೀದಿ ಮಾಡಿ. ಶ್ರಾವಣ ಶನಿವಾರಗಳಂದು ವೆಂಕಟೇಶ್ವರ ಸ್ವಾಮಿ ಮುಂದೆ ಹಿಟ್ಟಿನ ದೀಪಾರಾಧನೆ ಮಾಡಿದರೆ ಕೋರಿಕೆಗಳು ಬೇಗನೆ ನೆರವೇರುತ್ತದೆ. ಹಿಟ್ಟಿನ ದೀಪ ಸಾಧ್ಯವಾಗಿಲ್ಲ ಎಂದರೆ ತುಪ್ಪದ ದೀಪಾರಾಧನೆಯನ್ನು ಕೂಡ ಮಾಡಬಹುದು. ಈ ಮಾಸದಲ್ಲಿ ಆದಷ್ಟು ತುಳಸಿ ಗಿಡದ ಮುಂದೆ ದೀಪಾರಾಧನೆ ಮಾಡಿ. ತುಳಸಿ ದೇವಿಗೆ ವಿಶೇಷವಾಗಿ ಪೂಜೆ ಮಾಡಿ. ಮನೆಯಲ್ಲಿ ತುಳಸಿ ಗಿಡ ಇಲ್ಲವೆಂದಾದರೆ ಒಂದು ತುಳಸಿ ಗಿಡದ ಜೊತೆ ತುಳಸಿ ಕಟ್ಟೆಯನ್ನು ಕೂಡ ಮನೆಗೆ ತನ್ನಿ. ಮಹಾಲಕ್ಷ್ಮಿ ಹಾಗೂ ವಿಷ್ಣು ದೇವರ ಕೃಪೆ ಪಡೆಯಲು ತುಳಸಿ ಗಿಡವನ್ನು ಕೂಡ ಪೂಜಿಸಲೇಬೇಕು. ಶ್ರಾವಣ ಸೋಮವಾರಗಳಂದು ಶಿವನ ದೇಗುಲಕ್ಕೆ ಹೋಗಿ ಶಿವಾಭಿಷೇಕ ಮಾಡಿ. ಶಿವ ದರ್ಶನವನ್ನು ಶ್ರಾವಣ ಮಾಸದ ಸೋಮವಾರಗಳಂದು ಮಾಡಿದರೆ ಜನ್ಮಗಳ ಪಾಪಗಳೆಲ್ಲ ಕಳೆದು ಶಿವನ ಕೃಪೆ ಪ್ರಾಪ್ತಿಯಾಗುತ್ತದೆ. ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಅದೃಷ್ಟದ ಜೀವನವನ್ನು ನೋಡಬಹುದು. ಶ್ರಾವಣ ಮಾಸ ಆರಂಭಕ್ಕೂ ಮುನ್ನ ಮನೆಯನ್ನು ಶುಚಿ ಮಾಡಿಟ್ಟುಕೊಳ್ಳಿ. ಶ್ರಾವಣ ಮಾಸದಲ್ಲಿ ಮಾಂಸಾಹಾರದಿಂದ ದೂರವಿರಿ. ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿ ದೇವಿಯು ವರಮಹಾಲಕ್ಷ್ಮಿ ರೂಪದಲ್ಲಿ ಮನೆಗೆ ಬರುತ್ತಾಳೆ. ಆದ್ದರಿಂದ ಈ ಮಾಸದಲ್ಲಿ ಕೇವಲ ಮನೆಯನ್ನಷ್ಟೇ ಅಲ್ಲದೆ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಿ. ಯಾರೊಂದಿಗೂ ಜಗಳ ಮಾಡದೆ, ಕೆಟ್ಟದನ್ನು ಆಲೋಚಿಸದೆ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಈ ಮಾಸದಲ್ಲಿ ಮಹಾಲಕ್ಷ್ಮಿ ದೇವಿಯ ಕಥೆಗಳನ್ನು ಕೇಳಿ. ಮನೆಯಲ್ಲಿರುವ ಮಕ್ಕಳಿಗೂ ಈ ಕಥೆಗಳನ್ನು ಹೇಳಿಕೊಡಿ. ಮಕ್ಕಳ ಕೈಯಿನಲ್ಲಿ ಜಲದಿಂದ ಈ ಮಾಸದಲ್ಲಿ ಶಿವಾಭಿಷೇಕ ಮಾಡಿಸಿದರೆ ವಿದ್ಯೆಯು ಪ್ರಾಪ್ತಿಯಾಗುತ್ತದೆ.
ಶ್ರಾವಣ ಮಾಸದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಜನಿಸಿದ್ದು ಇದೇ ಮಾಸದಲ್ಲಿ ವಿಷ್ಣು ದೇವರು ಜನಿಸಿದ ಶ್ರಾವಣ ನಕ್ಷತ್ರದಿಂದ ಈ ಮಾಸವನ್ನು ಕರೆಯಲಾಗುತ್ತದೆ. ಹೊಸದಾಗಿ ಮದುವೆಯಾದ ದಂಪತಿಗಳು ಮೊದಲ 5 ವರ್ಷ ಮಂಗಳ ಗೌರಿ ವ್ರತವನ್ನು ಈ ಮಾಸದಲ್ಲಿ ಮಾಡಿದರೆ ಪತಿ ಪತ್ನಿ ನಡುವೆ ಎಂದಿಗೂ ಮನಸ್ತಾಪ ಬರುವುದಿಲ್ಲವಂತೆ. ಈ ಮಾಸದಲ್ಲಿ ನಾಗರ ಪಂಚಮಿ, ವರಮಹಾಲಕ್ಷ್ಮಿ ವ್ರತ, ರಕ್ಷಾಬಂಧನ, ಶ್ರೀಕೃಷ್ಣ ಜನ್ಮಾಷ್ಟಮಿ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, 10 ಜನರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಕುತೂಹಲಕಾರಿ ವಿಡಿಯೋಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.